ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ದುಷ್ಟ ಆತ್ಮಗಳು ಅಥವಾ ಅಮಾನುಷ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದು ನಮ್ಮ ದೇಹದಲ್ಲಿ ಇದೆಯಾ ಇಲ್ಲವಾ ಅಂತ ನಾವು ಕಂಡುಕೊಳ್ಳುವಂತಹ ಒಂದು ವಿಧಾನ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ತಮ್ನೇಲಲ್ಲೇ ಕೊಟ್ಟಿದ್ದೀನಿ ದುಷ್ಟಶಕ್ತಿಗಳು ಅಂತ ತಿಳ್ಕೊಂಡು. ಇದರ ಬಗ್ಗೆ ಹಲವಾರು ವಿಚಾರಗಳನ್ನ ನಾನು ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ. ಸೊ ದಯವಿಟ್ಟು ನೀವು ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ತರ ವಿಚಾರಗಳು ಬೇಕಾದಷ್ಟು ಜನಕ್ಕೆ ಇಂತಹ ಒಂದು ಸಮಸ್ಯೆಗಳಿರುತ್ತೆ. ಇಂತಹ ಸಮಸ್ಯೆ ಇರುವಂತಹ ಎಷ್ಟೋ ಜನಕ್ಕೆ ಇಂತಹ ವಿಡಿಯೋಗಳನ್ನ ನೀವು ಶೇರ್ ಮಾಡಿ. ಯಾಕೆಂದ್ರೆ ಎಷ್ಟೋ ಬಾರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗದೇ ಇರುವಂತಹ ಒಂದು ಸಮಸ್ಯೆಗಳನ್ನ ನಾವು ಆಧ್ಯಾತ್ಮಿಕವಾದಂತಹ ರೀತಿಯಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಹೇಳ್ಬಿಟ್ಟು ನಾವು ಸಮಸ್ಯೆಗಳು ಅಂತ ಬಂದಾಗ ಬರುತ್ತೆ. ಸೊ ಇದನ್ನ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀವಿ. ಸೊ ನೀವು ಪೂರ್ತಿ ವಿಡಿಯೋವನ್ನ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ನೋಡಿ, ದೇಹದಲ್ಲಿ ಇರುವಂತಹ ಆತ್ಮದ ಬಾಧೆ ಆಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ಯಾರೋ ವಶೀಕರಣ ಮಾಡಿಸಿ ನಮಗೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗುತ್ತೆ ಅಥವಾ ಈ ತರ ಸಮಸ್ಯೆಗಳು ಇದೆ ಪ್ರಿಯ ವೀಕ್ಷಕರೇ. ಹಾಗೆ ನಾವು ಜನ್ಮತಃ ಬಂದಂತಹ ಒಂದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಮಧ್ಯದಲ್ಲಿ ಬಂದಿರುವಂತಹ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಇನ್ನೊಬ್ರು ಮಾಡಿ ಕಳಿಸಿರುವಂತಹ ಒಂದು ಶಕ್ತಿಗಳಾಗಿರ್ಬೋದು, ಇವೆಲ್ಲವೂ ನಮ್ಮ ದೇಹದಲ್ಲಿ ಇದ್ದಾಗ ಅಥವಾ ಯಾರೋ ನಮಗೆ ವಶೀಕರಣವನ್ನು ಮಾಡಿಕೊಂಡು ನಮಗೆ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮೇತ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಬಾರಿ ಕೆಲವರು ಹೇಳುವಂಥದ್ದು ಇಷ್ಟೇನೆ, ನನಗೆ ಸುಮಾರು ಕಾಲ್ಸ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ, ಮೇಡಮ್ ನಿಜವಾಗ್ಲೂ ನಮಗೆ ಇದು ಪರಿಹಾರ ಆಗುತ್ತಾ, ಪರಿಹಾರ ಆಗಲ್ವಾ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಒಂದು ಕಮೆಂಟು ಮಾಡ್ತಾರೆ. ಜೊತೆಗೆ ನೀವು ನೋಡ್ಬೋದು, ಮಾಟ ಮಂತ್ರ ಆಗಿದೆ ಅಂತ ಹೇಳಿದ ವಿಚಾರವನ್ನ ನಾವು 3 ತಿಂಗಳ ಹಿಂದೆ ನೋಡಿದಾಗ 3 ಲಕ್ಷ ಜನ ನೋಡಿದ್ದಾರೆ. ಜೊತೆಗೆ ಒಂದು ಅದರ ವಿಚಾರವಾಗಿ ಕಮೆಂಟ್ ಮಾಡಿದ್ದಾರೆ ಪ್ರಿಯ ವೀಕ್ಷಕ. ಆಗ ಕೆಲವೊಂದೊಂದು ಜನ ಅಂತಂದ್ರೆ ಅಷ್ಟು ನೋವಲು ಕಮೆಂಟ್ ಹಾಕಿದರೆ, ಕೆಲವರು ವೈಯಕ್ತಿಕವಾಗಿನೂ ಕಮೆಂಟ್ ಮಾಡಿದ್ದಾರೆ. ಏನು ಅಂತಂದ್ರೆ ಹೇಳಿದ್ದಾರೆ, ನಾವು 20 ವರ್ಷದಿಂದ ಅನುಭವಿಸಿದೀವಿ, 50 ವರ್ಷದಿಂದ ಗಂಡನನ್ನ ಕಳ್ಕೊಂಡಿದ್ದೀನಿ, ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದೆಲ್ಲವೂ ಅವರ ಒಂದು ನೋವಿನ ಒಂದು ಸಂಗತಿಯಾಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೋ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇರ್ತಾರೆ. ನಾ ಹೇಳ್ತೀನಿ, ಕರೆಗಳನ್ನ ಸ್ವೀಕರಿಸಲ್ಲ, ಅಪಾಯಿಂಟ್ಮೆಂಟ್ ಬೇಕಿದೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಅಂತ. ನೋಡಿ, ಲೈವ್ ಅಲ್ಲಿ ಇದ್ದೀನಿ ಆದ್ರೂ ಕಾಲ್ ಮಾಡ್ತಾನೆ ಇದ್ದಾರೆ. ಸೊ ಯಾಕೆಂದ್ರೆ ಇಷ್ಟು ಜನಕ್ಕೆ ಹಲವಾರು ಕಡೆ ಹೋಗಿ ಕೆಲವರು ತುಂಬಾ ಬೇಸತ್ತು ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ಅದನ್ನ ನಾವು ತೆಗೆದು ಹಾಕ್ಬೇಕಾಗುತ್ತೆ. ಜೊತೆಗೆ ನಮ್ಮ ಸಕಾರಾತ್ಮಕ ಜೀವನವನ್ನು ನಾವು ತಂದ್ಕೋಬೇಕು. ಯಾಕಂದ್ರೆ ಮನುಷ್ಯ ಅಂತ ಹೇಳಿದ್ಮೇಲೆ ನಕಾರಾತ್ಮಕ ಯೋಚನೆಗಳಿಂದ ಅವನಿಗೆ ಬರುವಂಥದ್ದು ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳೇ ಜಾಸ್ತಿ ಆಗಿರುತ್ತೆ. ನೀವಿಲ್ಲಿ ಯೋಚನೆ ಮಾಡಬೇಕು, ನಿಮ್ಮ ಆತ್ಮದ ಒಂದು ವಿಚಾರ ಯಾವುದು ಅಥವಾ ಅನ್ಯ ಆತ್ಮದ ವಿಚಾರ ಯಾವುದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾಗುತ್ತೆ. ನೋಡಿ, ಯಾರೊಬ್ರು 20 ಸತಿ ಕಾಲ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ಲೈವ್ ಅಲ್ಲಿ ಇದ್ದೀನಿ, 20 ಸತಿ ಕಾಲ್ ಮಾಡೋ ಅಂತ ಅವಶ್ಯಕತೆ ಏನಿದೆ? ಅಪಾಯಿಂಟ್ಮೆಂಟ್ ಬೇಕಿದ್ರೆ ನೇರವಾಗಿ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಯಾರು ಅಡ್ವೊಕೇಟ್ ಅಂತ ಅವ್ರ ಹೆಸರು ಬರ್ತಾ ಇದೆ, ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಒಂದು ಲೈವ್ ಅಲ್ಲಿ ಇರ್ಬೇಕಾದ್ರೆ ಕಾಲ್ ಮಾಡ್ಬೇಕಾ, ಮಾಡಬಾರ್ದಾ ಅಂತ ಹೇಳ್ಬಿಟ್ಟು. ಹಾಗೆ ಅನ್ಯತಃ ಭಾವಿಸ್ಬೇಡಿ. ಯಾಕಂದ್ರೆ ನನಗೆ ಸಬ್ಜೆಕ್ಟ್ ಮೇಲೆ ಇರುವಂತ ಹೇಳ್ತಾ ಹಾಗೆ ಎಷ್ಟೋ ಜನಗಳ ಒಂದು ನೋವಿಗೆ ಸ್ಪಂದಿಸ್ಬೇಕು ಅನ್ನೋ ರೀತಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಷ್ಟೋ ಜನ ಹಲವಾರು ಕಡೆ ಹೋಗಿ ಬೇಸತ್ತು ಹೋಗಿರ್ತಾರೆ. ಜೊತೆಗೆ ಮನುಷ್ಯನಿಗೆ ನಕಾರಾತ್ಮಕ ಆಗಿರ್ಬೋದು ಸಕಾರಾತ್ಮಕ ಆಲೋಚನೆಗಳು ಬರ್ತಾನೆ ಇರುತ್ತೆ. ಇಲ್ಲಿ ಇಂತಹ ಮನುಷ್ಯನಿಗೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಅಮಾನುಷ ಶಕ್ತಿ ಅಥವಾ ಒಂದು ಪ್ರೇತ ಆತ್ಮದ ಬಾಧೆ ಇದ್ದಂತಹ ಸಂದರ್ಭದಲ್ಲಿ ಅವರು ನಕಾರಾತ್ಮಕವಾಗಿನೇ ಸಿಕ್ಕಾಬಟ್ಟೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಗಂಡ ಮಕ್ಕಳ ಜೊತೆನೂ ಚೆನ್ನಾಗಿರಲ್ಲ, ಅಥವಾ ಹೆಂಡತಿಗೆ ಇದ್ರೆ ಗಂಡ ಮಕ್ಕಳ ಜೊತೆ ಚೆನ್ನಾಗಿರಲ್ಲ, ಅಥವಾ ಗಂಡನಿಗೆ ಇದ್ದಾಗ ಹೆಂಡತಿ ಮಕ್ಕಳ ಜೊತೆ ಅಥವಾ ಹೆಂಡತಿಗೆ ಇದ್ದಾಗ ಗಂಡ ಮಕ್ಕಳ ಜೊತೆ ಅವರು ಅತ್ಯಂತ ಒಂದು ಹೀನಾಯವಾದಂತ ಸ್ಥಿತಿಯಲ್ಲಿ ಇರ್ತಾರೆ. ಜೊತೆಗೆ ಅವರ ಆಲೋಚನೆನೇ ವಿಭಿನ್ನವಾಗಿರುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಏನಾಗ್ತಾ ಇರುತ್ತೆ ಅಂದ್ರೆ, ಒಬ್ಬರೇ ಕೂತಾಗ ಅವ್ರು ಯೋಚನೆ ಮಾಡ್ತಾರೆ, ನಾನ್ ತುಂಬಾ ಚೆನ್ನಾಗಿರ್ಬೇಕು, ನನ್ ಗಂಡ ಚೆನ್ನಾಗಿರ್ಬೇಕು, ನನ್ ಮನೆ ಚೆನ್ನಾಗಿರ್ಬೇಕು, ನನ್ ಸಂಸಾರ ಚೆನ್ನಾಗಿರ್ಬೇಕು ಅಂತೇಳಿ ಹೆಣ್ಣು. ಅದೇ ರೀತಿ ಗಂಡು ಅದೇ ತರ ಯೋಚನೆ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿ ಅಂದ್ರೆ
ಇದು ಒಂದು ವ್ಯಕ್ತಿ ಅನ್ಕೊಳ್ಳಿ, ಈ ವ್ಯಕ್ತಿಯ ದೇಹದೊಳಗೆ ಅಮಾನುಷ ಶಕ್ತಿ ಇದೆ ಅನ್ಕೊಳ್ಳಿ, ಅಂತಹ ವ್ಯಕ್ತಿಯ ಆಲೋಚನೆಗಳೇ ಅದು ಬದಲಾವಣೆಯಾಗಿ ಮಾಡಿಬಿಡುತ್ತೆ. ಯಾಕೆಂದ್ರೆ ಇಂತಹ ಆಲೋಚನೆ ಅವರದು ಆಗಿರೋದಿಲ್ಲ, ಅನ್ಯ ಆತ್ಮದ ಅಥವಾ ಅನ್ಯ ಶಕ್ತಿಯ ಅಥವಾ ಅನ್ಯ ಅಮಾನುಷ ಶಕ್ತಿಗಳು ದೇಹದಲ್ಲಿ ಸೇರಿದಾಗ ಅಥವಾ ಅನ್ಯ ಪ್ರೇತಾತ್ಮಗಳು ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ಬೇರೆಯವರು ಕಳಿಸಿರುವಂತಹ ಸಂದರ್ಭದಲ್ಲೂ ಸಮೇತ ಅವರಿಗೆ ಅವರ ಆಲೋಚನೆಗಳೇ ಬಿಟ್ಟು ಬೇರೆ ರೀತಿಯಾದಂತಹ ಆಲೋಚನೆಗಳು ಅವರ ಜೀವನದಲ್ಲಿ ಉಂಟಾಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇಂತಹ ಆಲೋಚನೆಗಳು ಅವರಿಗೆ ನೆಗೆಟಿವ್ ಒಂದು ವೈಬ್ರೇಷನ್ಸ್ ನ ಕೊಡ್ತಾ ಇರ್ತದೆ. ಹಾಗೆ